ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನಿವತ್ತು ಜರ್ನಿ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಟ್ಟದ ರಂಗಸ್ವಾಮಿ ದೇವಾಲಯ 1000 ವರ್ಷ ಪುರಾತನ ಕಾಲದ್ದು ದೇವಾಲಯ. ಇದು ನಮ್ಮ ಮನೆ ದೇವರಾಗಿರುತ್ತೆ. ನಾವು ಚಿಕ್ಕ ವಯಸ್ಸಿಂದ ಇದ್ದಾಗಿಂದ ನೋಡ್ಕೊಬಂದಿರೋ ದೇವಾಲಯ. ಇವಾಗ ಒಂದು ಸ್ವಲ್ಪ ರಿಕವರಿ ಆಗ್ತಾಯಿದೆ. ನಾವು ಹೆಂಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ಅದೇ ಥರ ಇದರ ಸ್ಟೋರಿನೂ ಕೂಡ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ. ಇದು ಕುಣಿಗಲಲ್ಲಿರೋದು. ಅದೊಂದು ಸ್ವಲ್ಪ ದೂರದಲ್ಲಿ ಸ್ಟ್ಯಾಚು ಹಾಕಿರ್ತಾರೆ, ಅಲ್ಲಿಂದ ನಾವು ಎಂಟ್ರಿ ಕೊಟ್ಟರೆ ಫುಲ್ ಕಾಡಾಗಿರುತ್ತೆ. ಯಾವ ಥರ ಹೋಗಬೇಕು ಅಂತ ಅಡ್ರೆಸ್ ಕೂಡ ಬೋರ್ಡಲ್ಲಿ ಹಾಕಿರ್ತಾರೆ. ಅದು ನೋಡ್ಕೊಂಡು ನಾವು ಹೊಸಬ್ರಾದರೆ ಹೋಗ್ಬೋದು. ವ್ಯೂಸ್ ಮಾತ್ರ ನ್ಯಾಚುರಲ್ ಆಗಿ ಚೆನ್ನಾಗಿದೆ. ನಾವು ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ದೇವಸ್ಥಾನದೊಳಗೆ. ಫಸ್ಟು ಈ ಥರ ಸ್ಟ್ಯಾಚು ಹಾಕಿರ್ತಾರೆ. 1000 ಅಡಿ ಎತ್ತರದಲ್ಲಿರೋದು ದೇವಾಲಯ. ನಾವು ಎಂಟ್ರಿ ಕೊಟ್ಟ ತಕ್ಷಣ ಅಡ್ಡೆ ಇತ್ತು, ಅಡ್ಡೆಯಲ್ಲಿ ದೇವ್ರನ್ನ ಕುಣಿಸ್ತಾಯಿದ್ರು. ಮತ್ತು ನಾವು ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಹೋಗಿರೋದ್ರಿಂದ ಫುಲ್ ರಶ್ ಆಗಿತ್ತು, ಫುಲ್ ಜನ ಎಲ್ಲ ಇದ್ದರು. ನಾವು 2 ಗಂಟೆ ಅಷ್ಟೊತ್ತಿಗೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟ ತಕ್ಷಣ ನಮಗೆ ಇಲ್ಲಿ ಬೆಟ್ಟ ಹತ್ತಕ್ಕೆ ಮೆಟ್ಲುಗಳಿರುತ್ತೆ. ಅದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಮುಂದೆ ಹೋದರೆ ಬೆಟ್ಟ ಹತ್ತಕ್ಕೆ ಆಗದಿಲ್ದವರು ಕೂಡ ಈ ಥರ ರಸ್ತೆಯಲ್ಲೂ ಕೂಡ ಬೈಕಲ್ಲೂ ಕೂಡ ಹೋಗ್ಬೋದು. ಆ ಥರ ರೋಡ್ ಕೂಡ ಮಾಡಿದ್ದಾರೆ. ಇದು ಹಾವಿನ ಶೇಪ್ ಥರ ಇರುತ್ತೆ. 1000 ಅಡಿ ಎತ್ತರ ಅಂದರೆ ನೀವೇ ಊಹಿಸ್ಕೋಬೋದು ಎಷ್ಟು ದೊಡ್ಡದಾಗಲಿ, ಎಷ್ಟು ಎತ್ತರವಾಗಿದೆ ಇದು ಅಂತ. ಇದ್ರ ಸ್ಟೋರಿ ಹೇಳಬೇಕು ಅಂತ ಅಂದರೆ, ಈ ದೇವಸ್ಥಾನಕ್ಕೆ ಡೋರ್ ಇಲ್ಲ. ಒಂದ್ಸಲ ವಿಸಿಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ಟರೆ ಫುಲ್ ಅಂದರೆ ಫುಲ್ಲು ಸೆಕೆ ಥರ ಆಗುತ್ತೆ. ಆ ಥರ ಫುಲ್ಲು ಒಳಗಡೆ ಇರೋದ್ರಿಂದ ದೇವರಿಗೆ ಸೆಕೆ ತಳಕಾದರೆ ಕದನ ಒದ್ದಿದೆ ಅಂತ ಹಿರಿಯೋರು ಹೇಳಿದ್ದಾರೆ. ಅದು ಒದ್ದಿರೋ ಕದ ಚಿಕ್ಕೆರೆ ಅಂತ ಒಂದಿದೆ, ಅಲ್ಲಿ ಆ ಕೆರೆ ಬಿದ್ದಿದೆ. ಇವಾಗಲೂ ಹುಡುಕ್ತಿದ್ದಾರೆ, ಬಟ್ ಅದು ಸಿಗ್ತಾ ಇಲ್ಲ. ಸೊ ಆದ್ದರಿಂದ ಈ ದೇವರಿಗೆ ಯಾವುದೇ ರೀತಿ ಬಾಗಿಲಿಲ್ಲ. ಇನ್ನು ತುಂಬ ಕಥೆಗಳಿದೆ, ನಾನು ತುಂಬ ಸಿಂಪಲ್ಲಾಗಿ ಹೇಳಿದ್ದೀನಿ. ಇದರಲ್ಲಿ ಮೇಯ್ನ್ ಅಂದರೆ ಇದೇನೆ. ಸೊ ದೇವರಿಗೆ ಬಾಗಿಲಿಲ್ಲ. ನಾವು ದೇವಸ್ಥಾನದೊಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಎಂಟ್ರಿ ಕೊಟ್ಟರೆ ನಮಗೆ ಸಾಲು ನಿಂತ್ಕೊಂಡು, ತುಂಬ ಸಾಲಿನಿಲ್ಲ, 2-3 ಇದೆ ಅಷ್ಟೇ. ಈಸಿಯಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಮತ್ತು ದೇವಸ್ಥಾನದಿಂದ ಮೇಲಿಂದ ನೋಡಿದ್ರೆ ಈ ಥರ ಇರುತ್ತೆ ವ್ಯೂಸು. 1000 ಅಡಿ ಎತ್ತರ ಇರೋದ್ರಿಂದ ತುಂಬ ಕಾಡು ಮಧ್ಯೆ ಈ ಬೆಟ್ಟ ಇರೋದು. ತುಂಬ ಅಂದರೆ ತುಂಬ ನ್ಯಾಚುರಲಾಗಿ ಚೆನ್ನಾಗಿದೆ ದೇವಸ್ಥಾನ. ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ವಿ. ನೋಡಿ, ಇದೇ ಜಾಗದಲ್ಲಿ ದೇವರು ಒಡ್ಮೂಡಿರೋದು. ದೇವರು ಹಾವಿನ ಮೇಲೆ ಮಲಗಿರೋ ಥರ ಒಡ್ಮೂಡಿರೋದು. ಇದನ್ನೆಲ್ಲ ನೋಡಿಕೊಂಡು ನಾವು ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಹತ್ರ ಬೇಡ್ಕೊಂಡು ನಾವು ಹೊರಗಡೆ ಬಂದರೆ ವ್ಯೂಸ್ ಮಾತ್ರ ಸಖತ್ತಾಗಿದೆ. ಈ ಥರ ಇರುತ್ತೆ ವ್ಯೂಸು. ನೀವು ಹೊರಗಡೆ ಬಂದು ನೋಡಿದ್ರೆ ಫುಲ್ ದೇವಸ್ಥಾನ ಈ ಥರ ಕಾಣುತ್ತೆ ನೋಡಿ. ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ತುಂಬ ಜನ ಬಂದಿದ್ದರು. ತುಂಬ ಅಂದರೆ ತುಂಬ ರಶ್ ಇತ್ತು. ಈ ಥರ ಇದೆ ದೇವಸ್ಥಾನ ಹೊರಗಡೆಯಿಂದ. ಇದರಿಂದ ಒಂದು ಸ್ವಲ್ಪ ದೂರ ಹೋದರೆ ನಮಗೆ ಮೆಟ್ಲು ಇಳಿಯೋದು ಸ್ಪೇಸ್ ಕೊಟ್ಟಿದ್ದಾರೆ. ಅಲ್ಲಿಂದ ನಾವು ಮೆಟ್ಲು ಹತ್ಕೊಬಂದಿರೋರು ಅಲ್ಲಿಂದ ಇಳ್ಕೊಂಡು ಹೋಗ್ಬೋದು. ಫುಲ್ ಅಂದರೆ ಫುಲ್ ವಿಶಾಲವಾಗಿ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ ಚೆನ್ನಾಗಿದೆ. 100 ಅಡಿ 1000 ಅಡಿ ಎತ್ತರ ಇರೋ ದೇವಸ್ಥಾನ ಇದು. ಅಲ್ಲಿಂದ ನೋಡಿದ್ರೆ, ದೇವಸ್ಥಾನದಿಂದ ಮೇಲಿಂದ ನೋಡಿದ್ರೆ ನಮಗೆ ಈ ಥರ ವ್ಯೂಸ್ ಕಾಣುತ್ತೆ. ಅಲ್ಲಿಂದ ಸ್ವಲ್ಪ ದೂರ ಹೋದರೆ ನಾವು ಮೆಟ್ಲುಗಳನ್ನು ಇಳ್ಕೊಂಡು ಹೋಗ್ಬೋದು. ಈ ಥರ ಇದೆ ಮೆಟ್ಲು. ಈ ಥರ ನಾವು ಮೆಟ್ಲಿಂದ ಇಳ್ಕೊ ಹೋಗ್ಬೋದು. ಯಾವುದೇ ರೀತಿ ಎಲ್ಲ ಮೇಲೆ ಶೆಡ್ಗಳು ಹಾಕಿದ್ದಾರೆ. ಇದರಿಂದ ಮಳೆ ಬಂದರೂ ಕೂಡ ಭಕ್ತಾದಿಗಳು ನೆನೆಯಲ್ಲ, ಆ ಥರ ಮಾಡಿದ್ದಾರೆ ನೋಡಿ. ನಿಮಗೆ ಫುಲ್ ಬ್ಯಾಕ್ಗ್ರೌಂಡ್ ಎಲ್ಲ ತೋರಿಸ್ತೀನಿ. ಇದು ಹಿಂದೆ ಬರುತ್ತೆ. ಹಿಂದೆ ಬಂದು ಮೆಟ್ಲಿಂದ ಇಳ್ಕೊಬಂದರೆ ನಮಗೆ ಫ್ರಂಟ್ ಈ ಥರ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಗ ಫಸ್ಟು ಕಾಣಿಸೋದು ನಮಗೆ ಈ ಥರ ಮೆಟ್ಲು ಹತ್ತೋದು ಮತ್ತು ಮೆಟ್ಲು ಇಳಿಯೋದು. ಮತ್ತು ಅದೇ ದೇವಸ್ಥಾನದ ಪಕ್ಕದಲ್ಲಿ ಪುರಾತನ ಕಾಲದ್ದು ಆಂಜನೇಯ ಸ್ವಾಮಿ ದೇವರಿದೆ. ಅದು ಕೂಡ ದರ್ಶನ ಮಾಡಿಕೊಂಡು, ನಾವು ಹೋದಾಗ ತಂದೆಗೆ ಆರತಿ ಮಾಡ್ತಾಯಿದ್ರು. ಅದನ್ನು ನೋಡಿದರೆ ಈ ದೇವಸ್ಥಾನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. 1000 ವರ್ಷದ ಹಳೆಯಿಂದ ಪುರಾತನ ಕಾಲದಿದು. ತುಂಬ ಅಂದರೆ ಇವಾಗೆಲ್ಲ ರಿಕವರಿ ಮಾಡ್ತಾ ಇದ್ದಾರೆ ದೇವಸ್ಥಾನನ. ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇಷ್ಟೊಂದು ಇರಲಿ, ಅವಾಗೆಲ್ಲ ಬಂಡೆ ಥರ ಇತ್ತು. ಇವಾಗೆಲ್ಲ ಮಾಡಿದ್ದಾರೆ. ಇನ್ನು ಮುಂದೆನೂ ಚೆನ್ನಾಗಿ ರಿಕವರಿ ಆಗುತ್ತೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿಂದ ನೋಡ್ಕೊಂಡು ಮುಂದೆ ಹೋದರೆ ಇಲ್ಲಿ
ಮಾಮೂಲಿ ಇಲ್ಲ ದೇವಸ್ಥಾನ ಶಾಪಿಂಗ್ ಬೇಕಾದ್ರೆ ಶಾಪಿಂಗ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ವಿಡಿಯೋ ಜೊತೆ ಸಿಗ್ತೀನಿ. ಬಾ.